ಸರಿ ಇಲ್ಲಿದೆ. ಪ್ರವೀಣ ಮತ್ತು ಐಶ್ವರ್ಯ ಅವರ ಕಾಲೇಜು ಪ್ರೇಮಕತೆ, ಸಿನಿಮಾ ಶೈಲಿಯಲ್ಲಿ ಭಾವನೆ, ರೊಮಾನ್ಸ್ ಮತ್ತು ಡ್ರಾಮಾ ತುಂಬಿಕೊಂಡು. ಶೀರ್ಷಿಕೆ: ನಿನ್ನ ನೋಟ ನನ್ನ ಪ್ರಾಣ. ಸ್ಥಳ: ಮೈಸೂರು. ಸೂರ್ಯನ ಕಿರಣಗಳಿಂದ ಚುಚ್ಚಿದ ಕಾಲೇಜು ಕ್ಯಾಂಪಸ್, ಹಸಿರಿನ ಆವರಣದ ಮಧ್ಯೆ ಹೊಸ ಜೀವನದ ಆರಂಭ. ಅಧ್ಯಾಯ 1: ಮೊದಲ ನೋಟ. ಪ್ರವೀಣ ಶಾಂತ, ಪುಸ್ತಕ ಪ್ರಿಯ, ಎಲ್ಲರಿಗೂ ಸಹಾಯ ಮಾಡುವ ವಿದ್ಯಾರ್ಥಿ. ಹೊಸ ಸೆಮಿಸ್ಟರ್ನ ಮೊದಲ ದಿನ ಅವನು ಲೈಬ್ರರಿಯಲ್ಲಿ ಕುಳಿತಿದ್ದಾಗ ಆಕಸ್ಮಿಕವಾಗಿ ಒಂದು ಪುಸ್ತಕ ನೆಲಕ್ಕೆ ಬಿತ್ತು. ಆ ಪುಸ್ತಕವನ್ನು ಎತ್ತಲು ಬಂದು ಐಶ್ವರ್ಯ, ಹೊಸದಾಗಿ ಸೇರಿದ ಸ್ಮಾರ್ಟ್ ಮತ್ತು ಉತ್ಸಾಹಭರಿತ ಹುಡುಗಿ. ಆ ಕ್ಷಣದಲ್ಲಿ ಅವಳ ನಗುವಿನಲ್ಲಿ ಏನೋ ವಿಶಿಷ್ಟ ಮಂತ್ರ ಇತ್ತು. ಪ್ರವೀಣನ ಹೃದಯ ಮೊದಲ ಬಾರಿಗೆ ಏನೋ ಹೊಸ ರಾಗವನ್ನು ಕೇಳಿತು. ಐಶ್ವರ್ಯ: ಸಾರಿ, ನಿನ್ನ ಪುಸ್ತಕ ಕೆಡಿಸಿದೆನಾ? ಪ್ರವೀಣ: ಇಲ್ಲ, ನೀನು ಬಂದದ್ದೇ ಸಾಕು. ಚಪ್ಪನೆ, ಆದರೆ ಕಣ್ಣಲ್ಲಿ ಕವಿತೆ. ಅಧ್ಯಾಯ 2: ಸ್ನೇಹದ ಹೆಜ್ಜೆಗಳು. ಕಾಲೇಜಿನ ದಿನಗಳು ಓಡುತ್ತಿವೆ. ಲ್ಯಾಬ್ ಪೇರಿಂಗ್ನಲ್ಲಿ ಇಬ್ಬರೂ ಒಟ್ಟಿಗೆ ಬಂದರು. ಹುಡುಗನ ಸಹಜ ನಾಚಿಕೆ, ಹುಡುಗಿಯ ಕುತೂಹಲ, ಇಬ್ಬರ ಮಧ್ಯೆ ಸಿಹಿ ಸ್ನೇಹ ಬೆಳೆದಿತು. ಕ್ಯಾಂಟೀನ್ನ ಕಾಫಿ ಕಪ್ ಹಂಚಿಕೊಂಡ ಕ್ಷಣಗಳಲ್ಲಿ ಪ್ರೀತಿಯ ಮೊದಲ ಬೀಜ ಬಿತ್ತನೆ ಆಯಿತು. ಕ್ಯಾಂಟೀನ್ನಲ್ಲಿ ಐಶ್ವರ್ಯ: ಹೇ, ನಿನ್ನ ಕಾಫಿ ತುಂಬಾ ಸ್ಟ್ರಾಂಗ್ ಅಲ್ವಾ? ಪ್ರವೀಣ: ನಿನ್ನಂತೆ. ಅಧ್ಯಾಯ 3: ಪ್ರೀತಿಯ ಪ್ರಾರಂಭ. ಒಂದು ದಿನ ಮಳೆಯು ಸುರಿಯುತ್ತಿದ್ದರೆ ಇಬ್ಬರೂ ಲೈಬ್ರರಿಯಿಂದ ಹೊರಬರುತ್ತಿದ್ದರು. ಐಶ್ವರ್ಯ: ಛತ್ರಿ ಇಲ್ಲದೆ. ಪ್ರವೀಣ ತನ್ನ ಛತ್ರಿ ಹಿಡಿದು ಆಕೆಯತ್ತ ಓಡುತ್ತಾನೆ. ಆ ಮಳೆಯಡಿ ಇಬ್ಬರ ಕಣ್ಣುಗಳು ಮಾತನಾಡುತ್ತವೆ, ಪ್ರಪಂಚ ನಿಂತಂತಾಗುತ್ತದೆ. ಪ್ರವೀಣ ನಿಧಾನವಾಗಿ: ನಿನ್ನೊಡನೆ ನಿಂತು ಮಳೆ ನೆನೆಸಿಕೊಳ್ಳೋಣ ಅನ್ನಿಸ್ತು. ಐಶ್ವರ್ಯ ನಗುತ್ತಾ: ಆದ್ರೆ ನೀನು ತೊಯ್ತೀಯಾ? ಪ್ರವೀಣ: ನೀನೇ ನನ್ನ ಮಳೆ. ಆ ದಿನದಿಂದ ಅವರ ಹೃದಯಗಳು ಒಂದಾಗುತ್ತವೆ. ಅಧ್ಯಾಯ 4: ವಿರೋಧ, ನೋವು ಮತ್ತು ಹೋರಾಟ. ಐಶ್ವರ್ಯನ ಮನೆ ಪ್ರೀತಿಗೆ ವಿರೋಧ. ಮೊದಲು ನಿನ್ನ ಕರಿಯರ್, ನಂತರ ಪ್ರೀತಿ ಎನ್ನುವ ತಂದೆಯ ಮಾತು ಅವಳ ಮನಸ್ಸನ್ನು ಕಚ್ಚುತ್ತದೆ. ಪ್ರವೀಣ ಎಲ್ಲಿಂದಲೋ ಧೈರ್ಯ ಕಟ್ಟಿ ನಿಂತು ಹೇಳುತ್ತಾನೆ: ನಿನ್ನ ಕನಸುಗಳಿಗಿಂತ ನನ್ನ ಪ್ರೀತಿ ದೊಡ್ಡದಾಗಬಾರದು, ನಿನ್ನ ಕನಸುಗಳನ್ನೇ ನನಗೆ ಸೇರಿಸು. ಅವನು ಅವಳಿಗೆ ಬೆಂಬಲ ನೀಡುತ್ತಾನೆ. ಅವಳು ಟಾಪ್ ಮಾಡಿ ಗರ್ವದಿಂದ ತಲೆ ಎತ್ತಿ ನಿಂತಾಗ ತಂದೆ ಕಣ್ಣೀರಿಡುತ್ತಾರೆ. ಅಧ್ಯಾಯ 5: ಹ್ಯಾಪಿ ಎಂಡಿಂಗ್. ಗ್ರಾಜ್ಯುಯೇಷನ್ ದಿನ. ಕಾಲೇಜು ಮೈದಾನದಲ್ಲಿ ಎಲ್ಲರೂ ಟೋಪಿ ಎಸೆದಾಗ ಪ್ರವೀಣ ಐಶ್ವರ್ಯನತ್ತ ತಿರುಗಿ ಹೇಳುತ್ತಾನೆ: ಕ್ಲಾಸ್ನಲ್ಲಿದ್ದ ಮೌನ ವಿದ್ಯಾರ್ಥಿ ಇಂದು ನಿನ್ನ ಪ್ರೀತಿಯ ಕಥೆಯ ನಾಯಕ. ಐಶ್ವರ್ಯ ಕಣ್ಣೀರು ತಡೆದುಕೊಳ್ಳಲಾರದೆ ಎಲ್ಲರ ಮುಂದೆಯೇ ಅವನಿಗೆ ಹೂಗುಚ್ಛ ನೀಡುತ್ತಾಳೆ. ಕ್ಯಾಂಪಸ್ನ ಹಸಿರು ಹಾದಿಯಲ್ಲಿ ಇಬ್ಬರೂ ಕೈ ಹಿಡಿದು ಹೊರಟಾಗ ಹಿನ್ನೆಲೆಯಲ್ಲಿ ಹಾಡು ಕೇಳಿಸುತ್ತದೆ: ನಿನ್ನ ನೋಟ ನನ್ನ ಪ್ರಾಣ, ನೀನೇ ನನ್ನ ಸ್ಫೂರ್ತಿಯ. ಅಂತ್ಯ. ಅವರ ಕತೆ ಕಾಲೇಜು ಗೋಡೆಗಳಲ್ಲಿ ಇಂದಿಗೂ ಕೇಳಿಸುತ್ತದೆ. ಪ್ರವೀಣ ಮತ್ತು ಐಶ್ವರ್ಯ ಪ್ರೀತಿ ಎಂದರೆ ನಂಬಿಕೆಯ ಹೆಸರು ಎಂಬ ಪಾಠ ಬರೆದವರು. ನೀನು ಬಯಸುವೆಯಾ ಈ ಕತೆಗೆ ಮ್ಯೂಸಿಕ್, ಲಿರಿಕ್ಸ್, ಸಿನಿಮಾ ಸ್ಕ್ರಿಪ್ಟ್, ಶೈಲಿ, ಡೈಲಾಗ್, ಸೀನ್ ಡಿಸ್ಕ್ರಿಪ್ಷನ್ ಕೊಡಲು? ಹಾಗಾದರೆ ನಾನು ಮುಂದಿನ ಭಾಗದಲ್ಲಿ ಸಿನಿಮಾ ರೀತಿಯಲ್ಲಿ ಬರೆಯುತ್ತೇನೆ.